ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಒಂದು V6 ಮೋಟ್ರ್ ಇದೆ. ಇದನ್ನು ನಾವು ಇವತ್ತು ವೈಂಡಿಂಗ್ ಪ್ರಾಬ್ಲಮ್ ಆಗಿದೆ. ಇದನ್ನೆಲ್ಲ ಬಿಚ್ತಾ ಇದ್ದೀವಿ. ಇದನ್ನು ಯಾವ್ಯಾವ ರೀತಿ ಬಿಚ್ಚುತ್ತೀವಿ ಮತ್ತು ಇದರಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆ, ಆ ಪಾರ್ಟ್ಸ್ದು ಏನೇನು ಕೆಲಸ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾವು ಸ್ವಲ್ಪ ಕೇಬಲ್ ಸ್ಲೀವ್ಸ್ನೆಲ್ಲ ತಗೊಂಡು ಕೇಬಲ್ ಚೆಕ್ ಮಾಡ್ತಾ ಇದ್ದೀವಿ. ಫಸ್ಟು ನೋಡ್ಬೋದು, ನೀವೀಗ 2 ಕೇಬಲ್ಲು ನಾವು ಸ್ಲೀವ್ಸ್ನ ಎಲ್ಲ ತಗೊಂಡಿದ್ದೀವಿ. ಇದರಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ, ಇದು ಕಂಟಿನ್ಯೂಟಿ ಎಲ್ಲ ತುಂಬ ಚೆನ್ನಾಗಿ ಕರೆಕ್ಟಾಗೇ ಬರುತ್ತೆ. ಆದರೆ ಇದು ಪ್ರಾಬ್ಲಮ್ ಆಗಿರೋದು ಸ್ವಲ್ಪ ಬರಸ್ಟ್ ಆಗಿಬಿಟ್ಟು ಸ್ವಲ್ಪ ಅರ್ಥಿಂಗ್ ಆಗಿಬಿಟ್ಟಿದೆ. ಅರ್ಥಿಂಗು ನಾವು ಫಸ್ಟ್ ಕಂಟಿನ್ಯೂಟಿ ನೋಡ್ತೀವಿ, ಎಲ್ಲ ಫುಲ್ ಬರುತ್ತೆ. ಮತ್ತು ನಾವು ಸ್ವಲ್ಪ ರಾಂಗ್ ಬರುತ್ತೆ. ಇದು ಬ್ಲೂ ಮತ್ತು ಎಲ್ಲ ಬರುತ್ತೆ, ಎಲ್ಲ ಬ್ಲೂ ಬರುತ್ತೆ. ರೆಡ್ ಒಂದು ಚೆನ್ನಾಗಿದೆ ಅಷ್ಟೇ, ರೆಡ್ ಕಾಯಿಲ್ ಒಂದು ಚೆನ್ನಾಗಿದೆ. ನೀವು ನೋಡ್ಬೋದು, ನಾವೆಲ್ಲ ಮೂರು ವೈರ್ ಕೂಡ ಥ್ರೂ ಮಾಡಿದ್ದೀನಿ. ಇವಾಗ ಅರ್ಥಿಂಗ್ ಚೆಕ್ ಮಾಡ್ತೀನಿ. ಅರ್ಥಿಂಗ್ ಕೂಡ ಫುಲ್ ಬರ್ತಾಯಿದೆ. ನೋಡ್ಬೋದು ನೀವು ಮೀಟ್ರಲ್ಲಿ ಫುಲ್ ಬರ್ತಾಯಿದೆ ಮುಳ್ಳು. ನೀವು ಬೇಕಾದ್ರೆ ಸಪ್ರೇಟಾಗಿ ಈ ಥರ ಒಂದೊಂದಕ್ಕೆ ಎಕ್ಕಿ ಚೆಕ್ ಮಾಡ್ಬೋದು, ಯಾವ ಕಾಯಿಲ್ ಮೆಲ್ಟ್ ಆಗಿದೆ ಅಥವಾ ಬರಸ್ಟ್ ಆಗಿದೆ ಅಂತೇಳಿ ಚೆಕ್ ಮಾಡ್ಬೋದು. ಈಗ ಫ್ರಂಟ್ ಹೆಡ್ನು 4 ನಟ್ಟಿದ್ದಾವೆ, ಬಿಚ್ತಾ ಇದ್ದೀವಿ. ಈಗ ಫ್ರಂಟ್ ಹೆಡ್ ತೆಗಿತಾ ಇದ್ದೀವಿ. ಇಲ್ಲಿ ಪ್ರೊಟೆಕ್ಷನ್ಗೋಸ್ಕರ ನಾವು ಸ್ವಲ್ಪ ಕೇಬಲ್ಗೆ ರಬ್ಬರ್ ಹಾಕಿರ್ತೀವಿ, ಒಳಗಡೆ ಏನು ಡಸ್ಟ್ ಹೋಗಬಾರದು ಅಂತ. ಅದನ್ನು ತೆಗಿತಾ ಇದ್ದೀವಿ. ಹಿಂದ್ಗಡೆ ಸ್ವಲ್ಪ ಇದು ಥ್ರೆಡ್ ಹೊರಟೋಗ್ಬಿಟ್ಟಿದೆ, ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ಇದು ಮಾಡಿ ಇಲ್ಲಿ ಸ್ವಲ್ಪ ಸ್ಕ್ರೂ ನಟ್ ಹಾಕಿದ್ದಾರೆ 2. ಅವೆರಡು ನಾವು ಮಿಷಿನಲ್ಲಿ ಬಿಚ್ತಾ ಇದ್ದೀವಿ. ಮತ್ತು ಇವಾಗ ಬಾಟಮ್ ಬಾಡಿ ತೆಗಿತಾ ಇದ್ದೀವಿ. ಇವಾಗ ನೀವು ನೋಡ್ಬೋದು, ಕೆಳಗಡೆ ಎಲ್ಲ ಥ್ರಸ್ಟ್ ಪ್ಲೇಟ್ ಹೊರಟೋಗ್ಬಿಟ್ಟಿದೆ, ಫುಲ್ ಉಜ್ಜಾಕ್ಬಿಟ್ಟಿದೆ. ಎಲ್ಲ ಸ್ವಲ್ಪ ಈ ನುಸಿ ಮಣ್ಣು ಬಂದುಬಿಟ್ಟು ಈ ಮಣ್ಣಿಂದನೇ ಈ ಬುಷು ಬೇರಿಂಗ್ 2 ಹೋಗಿರೋದು ಇದರಲ್ಲಿ ಮೇಯ್ನು. ನಾವು ಲಾಕ್ ತೆಗಿತಾ ಇದ್ದೀವಿ ಥ್ರಸ್ಟ್ ಪ್ಲೇಟಿಂದು. ನೋಡಿ, ಅದೇ ರೋಟ್ರು. ಅಲ್ಲಿ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿ ಆ ರೋಟ್ರು ತಿರ್ಗೋದ್ರಿಂದ ಪಂಪ್ ತಿರುಗಿ ಅದರೊಳಗಿಂದ ನೀರು ಬರೋದು ಅಷ್ಟೇ, ಸಿಂಪಲ್. ಇಲ್ಲಿ ಸ್ವಲ್ಪ ಟೈಟ್ ಇದೆ ಥ್ರಸ್ಟ್ ಪ್ಲೇಟು, ಬೇರಿಂಗ್ ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ. ಈ ರೀತಿ ತೆಗಿತಾ ಇದ್ದೀವಿ. ಇದು ಇನ್ನೊಂದು ಪ್ಲಾಂಜು. ಇವಾಗ ಲಾಕ್ ತೆಗೆದು ಇದು ನಮ್ಮ ಹತ್ರ ಒಂದು ಟೂಲ್ ಇದೆ, ಆ ಟೂಲಿಂದ ಇದನ್ನು ಈಚೆಗೆ ತಗೊಳ್ತೀವಿ. ಫ್ರಂಟು ಅಷ್ಟೇ ಇದೇ ರೀತಿ. ಈಗ ನೋಡಿ, ನಾವು ರೋಟ್ರಿಂದ ಫ್ರಂಟ್ ಬುಷ್ ಬಾಡಿ ಕೂಡ ಇದೇ ರೀತಿ ತೆಗಿತೀವಿ. ಫ್ರಂಟ್ ಫ್ಲಾಂಜ್ ಕೂಡ ಇಷ್ಟೇ ಸೇಮ್. ಈಗ ಹಿಂದ್ಗಡೆ ಯಾವ ರೀತಿ ತೆಗೆದ್ವಿ ಅದೇ ರೀತಿಯೂ ಇದು ಅಷ್ಟೇ. ನೋಡಿ, ನಿಮ್ಗೆ ನೋಡ್ಬೋದು ಅಲ್ಲಿ ಎಷ್ಟು ಡಸ್ಟ್ ಹೋಗ್ಕೊಂಡಿದೆ ಅಂತ ಆ ಫ್ಲಾಂಜ್ ಮೇಲೆ. ಈ ಥರ ಡಸ್ಟು, ಈ ಥರ ನುಸಿ ಮಣ್ಣು ಬಂದು ಅದರಲ್ಲಿ ಐತೆ. ಬುಷು ಮತ್ತು ಬೇರಿಂಗು ಹೋಗಿರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಈ ಥರ ಬಂದರೆ ಹೋಗೋ ಚಾನ್ಸಸ್ 100% ಆಲ್ಮೋಸ್ಟ್ ಹೋಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೇಮ್ ಟೆಕ್ನಿಕ್ ಈಗ ಮುಂದ್ಗಡೆ ಪ್ಲಾಂಜು ಬಂತು. ಇವಾಗ ಕೇಬಲ್ಗೆ ಎಲ್ಲ ಕಟ್ಟಿರೋವೆಲ್ಲ ಸ್ಲೀವ್ಸ್ನ ಕಟ್ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು, ಅಲ್ಲಿ ಬರಸ್ಟ್ ಆಗಿದೆ. ನೀವು ನೋಡ್ಬೋದು, ಬುಷು ಫುಲ್ ಎಲ್ಲ ಶೇಕ್ ಇದ್ದಾವೆ. ಇವನ್ನೆಲ್ಲ ಲೇತ್ ಮಿಷಿನಿಗೆ ತಗೊಂಡೋಗಿ ನಾವು ಬುಷ್ ಹೊಡ್ಸ್ಕೊಂಬರ್ಬೇಕಾಗುತ್ತೆ.
ಇವಾಗ ಬೇರಿಂಗ್ ತೋರಿಸ್ತೀನಿ ನೋಡ್ರಿ, ಅವು ಫುಲ್ ಎಲ್ಲ ಹಾಳಾಗ್ಬಿಟ್ಟಿದ್ದಾವೆ, ಅವನು ಕೂಡ ಹೊಸ ಹಾಕ್ಬೇಕಾಗುತ್ತೆ. ಹಂಗೆ ನನ್ನೊಂದು ಪ್ರಶ್ನೆ, ಇವಾಗ ನೀವು ಮೋಟ್ರ್ ಫಿಟ್ ಮಾಡಬೇಕಾದ್ರೆ ಫ್ರಂಟು ಮತ್ತು ಬ್ಯಾಕು ಬುಷ್ ಬಾಡಿ ಎರಡು ಹಾಕಿ ಫಿಟ್ ಮಾಡಿರ್ತೀರ. ರೋಟ್ರು ತುಂಬ ಈಸಿಯಾಗಿ ತಿರುಗ್ತಾನೆ ಇರುತ್ತೆ. ಆದರೆ ನೀವು ಹಿಂದ್ಲು ಬಾಡಿ ತಸ್ಟ್ ಪ್ಲೇಟು ಎಲ್ಲ ಹಾಕಿ ಟೈಟ್ ಮಾಡಿದ್ಮೇಲೆ ಫ್ರಂಟಲ್ಲಿ ಎಡ್ಡೆ ಹಾಕಿದ್ಮೇಲೆ ನೀವು ರೋಟ್ರು ತಿರುಗಿಸ್ತೀರ, ರೋಟ್ರು ತಿರುಗ್ತಾ ಇರಲ್ಲ, ಸ್ವಲ್ಪ ಟೈಟ್ ಆಗ್ಬಿಟ್ಟಿರುತ್ತೆ ಫುಲ್ಲು. ನೋಡೋಣ, ಯಾರಾದರೂ ಮೆಕ್ಯಾನಿಕ್ ಇದ್ರೆ ಕಮೆಂಟ್ ಮಾಡಿ ಏನು ಸಮಸ್ಯೆ ಆಗಿರ್ಬೋದು, ಅದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ. ಈ ಥರ ಯೂಸ್ಫುಲ್ ವೀಡಿಯೋಸ್ಗೋಸ್ಕರ ಫಾಲೋ ಮಾಡ್ಕೊಳ್ಳಿ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ಧನ್ಯವಾದಗಳು.